ಕಾಳುಮೆಣಸಿನ ಗಿಡ ಕೆಳಗಡೆಯಿಂದನೂ ಕ್ಲೀನಾಗಿ ಬೆಳೀತಾ ಹೋಗಬೇಕು, ಆಗ ತುಂಬ ಅಗಲವಾಗಿ ಬರುತ್ತೆ ಗಿಡ. ಹಲೋ, ಹಾಯ್ ಸ್ನೇಹಿತರೆ, ನಮಸ್ಕಾರ. ಪಚ್ಚುವಾಡ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ನಾನಿವತ್ತು ಕಾಳುಮೆಣಸಿನ ಗಿಡಕ್ಕೆ ಕಟ್ ಹಾಕ್ತಾ ಇದ್ದೀವಿ. ಕಾಳುಮೆಣಸಿನ ಗಿಡ ಕಟ್ ಹಾಕೋದು ಹೇಗೆ ಅಂತ ತೋರಿಸ್ತಾ ಇದ್ದೀವಿ. ಯಾವುದಪ್ಪ ಕಾಳುಮೆಣಸಿನ ಗಿಡ ಅಂದರೆ, ಈಗ ರೀಸೆಂಟಾಗಿ ನೆಟ್ಟಿರುವಂಥ ಕಾಳುಮೆಣಸಿನ ಗಿಡ. ರೀಸೆಂಟಾಗಿ ಅಂದರೆ ಸುಮಾರು ಒಂದು ತಿಂಗಳು ಹಿಂದೆ ನೆಟ್ಟಿದ್ದು ಇದೆ, ಒಂದು ಮಳೆ ಸ್ಟಾರ್ಟಿಂಗಲ್ಲಿ ನೆಟ್ಟಂಥ ಗಿಡನೂ ಇದೆ. ಅದೆಲ್ಲದಕ್ಕೂ ಸ್ವಲ್ಪ 1-2 ಚಿಗುರು ಬಂದಿರುತ್ತೆ. ಅದನ್ನೆಲ್ಲ ನೋಡಿ ನಾವು ಕಟ್ ಹಾಕಬೇಕು. ಮತ್ತು ಅದ್ರ ಮೇಲೆ ಹಾಳೆ, ಸೋಗೆ ಇಂಥದನ್ನೆಲ್ಲ ಬಿದ್ದಿರುತ್ತೆ, ಮತ್ತು ಕೆಸರೆಲ್ಲ ಹಾರಿ ಮಣ್ಣಡಿ ಆಗ್ತಾ ಇರುತ್ತೆ. ಮತ್ತು ಅದು ಅಲ್ಲದೆ ಸ್ವಲ್ಪ ತುಂಬ ಕಳೆ ಬೆಳೀತಾ ಇರುತ್ತೆ ಅದ್ರ ಮೇಲೆ. ಅದನ್ನೆಲ್ಲ ನೋಡಿ ಸ್ವಲ್ಪ ಗಿಡಗಳನ್ನ ಸರಿ ಮಾಡಬೇಕಾಗತ್ತೆ ಸ್ನೇಹಿತರೆ. ನೋಡಿ, ನಾವು ಇಂಥ ಗಿಡಗಳಿಗೆ ಈಗ ಕ್ಲೀನಾಗಿ ಕಟ್ ಹಾಕ್ತಾ ಇರ್ತೀವಿ. ಒಂದೊಂದು ಚಿಗುರು 2-2 ಚಿಗುರು ಬಂದಿದೆ ಕ್ಲೀನಾಗಿ. ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ನಿಮಗೆ ಸಣ್ಣದಾಗಿ ಅಪ್ಡೇಟ್ ತಿಳಿಸ್ತೀನಿ. ಅದಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ನೋಡಿ, ನಾವೀಗ 1-2 ಕಟ್ಟು ಹಾಕಿದ್ದೀವಿ ಎಲ್ಲದಕ್ಕೂ. ನಾವು ಇದು ಬರೀ ಒಂದು ಕೊಟ್ಟೆ ಗಿಡ ನೆಟ್ಟಿರೋಂಥದ್ದು. ಒಂದು ಕೊಟ್ಟೆ ಗಿಡ ಅಂದರೆ ಸಾಧಾರಣವಾಗಿ 2 ಅಥವಾ 3 ಕುಡಿ ಇರುತ್ತೆ ಅದರಲ್ಲಿ. ಇದೀಗ ಚಿಗುರು ಬಂದು ಇಷ್ಟು ಗಿಡ ಆಗಿದೆ, ಕ್ಲೀನಾಗಿ ಚಿಗುರುತ್ತಾ ಇದೆ. ನೋಡಿ, ನೀವು ಅಡಿಕೆ ಗಿಡಕ್ಕೆ ಕ್ಲೀನಾಗಿ ಹಿಡ್ಕೊಳ್ತಾ ಹೋಗ್ತಾ ಇದೆ. ನಾವು ಇದೇನು ಮಾಡಿದ್ದು, ಸ್ವಲ್ಪ ಎಲ್ಲ ಕೆಳಗಡೆ ಜಾರಿತ್ತು. ಇದೀಗ ನಾವು ಮೊನ್ನೆನೇ ಕಟ್ ಹಾಕಿರುವಂಥ ಗಿಡ ಇದು. ಇದಕ್ಕೆ ಕ್ಲೀನಾಗಿ ಕಟ್ ಹಾಕಿದ್ದೀವಿ. ಈಗ ನಾವು ಈಗ ಸ್ಟಾರ್ಟಿಂಗ್ ಏನಪ್ಪ ಕಟ್ ಹಾಕ್ತಿದ್ದೀವಿ ಅಂದರೆ, ಹಾಳೆ ಅಥವಾ ಬಾಳೆ ಪಟ್ಟೆನಲ್ಲಿ ಕಟ್ ಹಾಕ್ತೀವಿ. ಯಾಕಂದರೆ ಇದು ಸ್ವಲ್ಪ ಮರಕ್ಕೆ ಗ್ರಿಪ್ ಸಿಕ್ಕಿದ ಮೇಲೆ ನಾವು ಮತ್ತೆ ಬೇರೆ ಕತ್ತದಗ್ಗದಲ್ಲಿ ಕಟ್ ಹಾಕ್ತೀವಿ. ಕತ್ತದಗ್ಗ ಅಥವಾ ಚಳ್ಳದ ರೀತಿಯಲ್ಲಿ ಕಟ್ ಹಾಕ್ತೀವಿ. ಸ್ವಲ್ಪ ಪ್ಲಾಸ್ಟಿಕ್ ದಾರನ ನಾವು ಈ ಸಲ ಅವಾಯ್ಡ್ ಮಾಡೋಣ ಅಂತ ಇದ್ದೀವಿ. ಯಾಕಂದರೆ ಪ್ಲಾಸ್ಟಿಕ್ ದಾರಗಳು ಸಿಕ್ಕಾಬಟ್ಟೆ, ತೋಟದಲ್ಲೆಲ್ಲ ಬರೇ ಪ್ಲಾಸ್ಟಿಕ್ ದಾರ. ಯಾವ್ದಾದ್ರು ಒಂದು ಕಾಳುಮೆಣಸಿನ ಗಿಡ ಸತ್ತೋಯ್ತು ಅಂದರೆ ನಾವು ಆ ಗಿಡ ಕಟ್ ಮಾಡಿ ಬಿಸಾಕೋಣ ಅಂದರೆ, ಕಾಳುಮೆಣಸು ಕಟ್ಟಿರುವಂಥ ಅಡಿಕೆ ಮರದಲ್ಲಿ ಸಿಕ್ಕಾಬಟ್ಟೆ ಪ್ಲಾಸ್ಟಿಕ್ ದಾರಗಳೇ ಸಿಗುತ್ತೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಅವಾಯ್ಡ್ ಮಾಡೋಣ ಅಂತ ನಾನೀಗ ಏನು ಮಾಡ್ತಾ ಇದ್ದೀನಿ ಅಂದರೆ, ನಾನು ಹಾಳೆ ಹಗ್ಗದಲ್ಲಿ ಕಟ್ಟಿದ್ದೀನಿ. ಈಗ ನೋಡಿ, ನಾನೀಗ ಹಾಳೆ ಹಗ್ಗದಲ್ಲಿ ಕಟ್ಟಿದ ಮೇಲೆ ಇಲ್ಲಿ 2-3 ಚಿಗುರು ಹೋಗಿದೆ. ಈಗ ಮೇಲೆ ಇದು ಇಲ್ಲಿಗಿತ್ತು, ಆನಂತರ ಇಲ್ಲಿವರೆಗೆ ಚಿಗುರು ಬಂದಿದೆ. ಇದು ಇನ್ನೊಂದು 2 ಚಿಗುರು ಹೋದ ತಕ್ಷಣ ನಾವು ಇಲ್ಲಿ ಕಟ್ ಮಾಡ್ತೀವಿ. ಕಟ್ ಮಾಡಿದರೆ ಇಲ್ಲಿಂದ ಒಂದು 2 ಅಥವಾ 3 ಮತ್ತೆ ಹೊಸದಾಗಿ ಚಿಗುರು ಬರುತ್ತೆ. ಇದು ಸಹ ನೀವು ನೋಡಿ, ಔಷಧಿ ಎಲ್ಲ ಸ್ಪ್ರೇ ಆಗಿದ್ದು ಕಾಣುತ್ತೆ, ಬೋರ್ಡ್ ಸ್ಪ್ರೇ ಮಾಡಿದ್ದು. ಇನ್ನು ಬಳ್ಳಿ ಮೇಲೆಲ್ಲ ಬೋರ್ಡ್ ಸ್ಪ್ರೇ ಆಗಿ ಕೂತಿದೆ ಕಾಣುತ್ತೆ. ಇದನ್ನು ನೋಡಿ, ಯಾವುದೋ ಒಂದು ಹುಳಗಳು ಬಂದು ತಿನ್ಕೊಂಡು ಹೋಗ್ತಾ ಇದೆ. ನೋಡಿ, ಒಂದು ಇದರಲ್ಲಿ ಕೊಟ್ಟೆ ಗಿಡ ನೆಟ್ಟಿದ್ರಲ್ಲಿ ಒಂದು ಚಿಗುರು ಇಲ್ಲಿದೆ, ಇನ್ನು ಈ ಕಡೆ ಬರಬೇಕಿದು. ಒಂದು ಚಿಗುರು ಆಲ್ರೆಡಿ ಇಷ್ಟೇ ಹತ್ರ ಬಂದಿದೆ, ಇಷ್ಟೇ ಹತ್ರ ಕುಡಿ ಬಂದಿದೆ. ನೋಡಿ, ಇಲ್ಲಿಗೆ ಒಂದು ಕಟ್ ಹಾಕಿದ್ದೀವಿ. ಮತ್ತೆ ಇಲ್ಲಿ ಕಟ್ ಹಾಕಿ ನಾನು ಇಲ್ಲಿಗೆ ಮತ್ತೆ ಕಟ್ ಮಾಡಿದ್ದೀನಿ. ಇಲ್ಲಿಂದ ಹೊಸ ಚಿಗುರು ಬರುತ್ತೆ, 1 ಅಥವಾ 2 ಹೊಸ ಚಿಗುರು. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ, ಇದು ಒಂದೇ ಚಿಗುರು ಮೇಲವರೆಗೂ ಹೋಗ್ತಾ ಇರುತ್ತೆ. ಸ್ನೇಹಿತರೆ, ಇನ್ನೊಂದೇನಪ್ಪ ಅಂದರೆ, ನಾವು ಕಾಳುಮೆಣಸಿನ ಗಿಡ ನೆಟ್ಟಲ್ಲಿ ಕಳೆ ಬರೆದಿದ್ದಾಗೆ ಈ ರೀತಿ ಒಂದು ಸಿಂಪಲ್ ಮೆಥಡ್ ಯೂಸ್ ಮಾಡಬೇಕು. ಏನಪ್ಪ ಅಂದರೆ, ನೋಡಿ, ನಾನು ಕಾಳುಮೆಣಸಿನ ಗಿಡದ್ದು ಅಕ್ಕಪಕ್ಕ ಇರುವಂಥ ಕಳೆಗಳನ್ನ ತೆಗೆದು ಅದರಲ್ಲಿ 2 ಸೈಡು ಅಕ್ಕಪಕ್ಕ ನಾನು 2 ಹಾಳೆಗಳನ್ನ ಇಟ್ಟಿದ್ದೀನಿ. ಅದು ಹಾಳೆ ಕೊಳ್ತಲ್ಲೇ ಗೊಬ್ಬರ ಆಗುತ್ತೆ. ಆ ಸಮಯದಲ್ಲಿ ನಾವು ಹಾಳೆ ಇಟ್ಟಿರೋದ್ರಿಂದ ಆ ಪ್ಲೇಸಲ್ಲಿ ಕಳೆಗಳು ಸ್ವಲ್ಪ ಅವಾಯ್ಡ್ ಆಗುತ್ತೆ ಹುಟ್ಟೋದು. ಈಗ ಏನಪ್ಪ ಅಂದರೆ, ನಾವು ಒಂಚೂರು ಕಾಳುಮೆಣಸಿನ ಗಿಡನ ಅಡಿಕೆ ಗಿಡ ಕಟ್ಟಷ್ಟು ಎತ್ತರ ಆಗೋವರೆಗೆ ಅದು ಸುತ್ತ ಒಂದು ಸ್ವಲ್ಪ ಕಳೆಗಳನ್ನೆಲ್ಲ ನಿರ್ವಹಣೆ ಮಾಡಬೇಕಾಗತ್ತೆ. ಇನ್ನೂ ಒಂದು ಇದರಿಂದ ಹೆಲ್ಪ್ ಆಗೋದು ಏನಪ್ಪ ಅಂದರೆ, ನಾವು ಹಾಳೆ ಇಟ್ಟಿರೋದ್ರಿಂದ ಈ ಸಾಧಾರಣವಾಗಿ ಅಡಿಕೆ ಗಿಡದಿಂದ ನೀರು ಬಿದ್ದಾಗ ಮಣ್ಣೇನಾಗುತ್ತೆ, ಎಲೆಗಳ ಹಿಂಭಾಗಕ್ಕೆ ಸಿಡಿಯುತ್ತೆ. ಸ್ನೇಹಿತರೆ, ಮಣ್ಣೇನಾಗುತ್ತೆ, ಎಲೆಗಳ ಬ್ಯಾಕ್ ಸೈಡ್ ಸಿಡಿದಾಗ ಸ್ವಲ್ಪ ಆಹಾರ ತಯಾರಿಕೆಯಲ್ಲಿ ಸ್ಲೋ ಆಗಿ ಗಿಡ ಸ್ವಲ್ಪ ಮೇಲ್ ಬರೋದು ಸ್ಲೋ ಆಗುತ್ತೆ. ಅದಕ್ಕೆ ನಾವು ಇಲ್ಲಿ ಸ್ವಲ್ಪ ಈ ರೀತಿ ಹಾಳೆಗಳನ್ನ ಇಟ್ಟಾಗ, ಹಾಳೆ ಇಟ್ಟು ಸ್ವಲ್ಪ ತುಂಬ ಹಾಳೆ ದಪ್ಪವಾಗಿ ಇಡಬಾರ್ದು, ಮಲ್ಚಿಂಗ್ ಎಲ್ಲ ಮಾಡೋ ರೀತಿ. ಏನಂದರೆ, ಜಸ್ಟ್ ಒಂದು ಕಳೆ ಎಲ್ಲ ಬೆಳೆದಿದ್ದ ಹಾಗೆ, ಮಣ್ಣು ಹಾರಿದಿದ್ದ ಹಾಗೆ ಒಂದು ಹಾಳೆನ ಇಟ್ಬಿಟ್ರೆ ನಮಗೆ ಗಿಡ ಎಲ್ಲಿದೆ ಅನ್ನೋದು ಗೊತ್ತಾಗುತ್ತೆ, ಗಿಡ ಕ್ಲೀನಾಗಿ ಚಿಗುರೋದು ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಸಹ ಅದೇ ರೀತಿ ಮಾಡಿದ್ದೀವಿ. ನೋಡಿ, ಇಲ್ಲಿ ಸಹ ಅದೇ ರೀತಿ ಮಾಡಿದ್ದೀವಿ. ನಿಮಗೆ ಆಗ ಏನಾಗುತ್ತೆ ಅಂದರೆ, ಗಿಡದ ಸುತ್ತ ಇರೋ ಮಣ್ಣು ಸಹ ಮೇಲ್ಗಡೆಯಿಂದ ನೀರು ಬಿದ್ದು ಕೊಚ್ಚಿ ಹೋಗೋದಿಲ್ಲ. ಗಿಡನೂ ಕ್ಲೀನಾಗಿ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ನೀವು ಕಳೆ ಹೊಡೆಯುವಾಗ ಸ್ವಲ್ಪ ಗೊತ್ತಾಗುತ್ತೆ. ನೀವು ಪ್ಲಾಸ್ಟಿಕ್ ಮಲ್ಚಿಂಗೇ ಮಾಡಿ ಈ ರೀತಿ ಗಿಡಗಳನ್ನ ಇದು ಮಾಡಬೇಕು ಅಂತ ಏನಿಲ್ಲ. ನೋಡಿ, ಇದೊಂದು ಕಾಳುಮೆಣಸು ಕ್ಲೀನಾಗಿ ಒಳ್ಳೆ ಚೆನ್ನಾಗಿ ಚಿಗುರಿತ್ತು. ಆದರೆ ಏನಾಯಿತು ನೋಡಿ, ಇಲ್ಲಿ ಅಟ್ಟೆ ಸಸಿದು ಮೇಲ್ಗಡೆ ಸುಳಿ ಹೋಗ್ಬಿಟ್ಟಿದೆ. ಇದು ಬರೋ ಚಾನ್ಸಸ್ಸು ಇಲ್ಲ, ಯಾಕಂದರೆ ಮೇಲ್ಗಡೆ ಕೊಳ್ತೋಗಿದೆ. ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಇದೊಂದು ಗಿಡ ನೆಟ್ಟಿದ್ದು.
ಇದನ್ನ ಏನು ಮಾಡಬೇಕು ಅಂದರೆ ಈ ಗಿಡ ನಾವು ಹಾಕೇ ಬಿಡ್ತೀವಿ, ಪಕ್ಕದಲ್ಲಿ ಇನ್ನೊಂದು ಗಿಡ ನೆಡ್ತೀವಿ. ನೆಟ್ಟು ಆ ಗಿಡ ಸ್ವಲ್ಪ ದೊಡ್ಡ ಆದಮೇಲೆ ನಿಧಾನಕ್ಕೆ ಅದಕ್ಕೆ ಹೊಂಬಿಸ್ಬೇಕಷ್ಟೇ, ಆ ರೀತಿ ಮಾಡಬೇಕಷ್ಟೇ, ಇಲ್ಲ ಕಿತ್ತು ಬೇರೆ ಕಡೆ ಇಡಬೇಕು. ನೋಡಿ ಈಗ ಗಿಡನ ಈ ರೀತಿ ಗಿಡ ಸುತ್ತ ಇರೋ ಹಾಳೆಗಳನ್ನ ಈ ರೀತಿ ಬಿಡಿಸಿದ್ದೀವಿ. ಬಿಡಿಸಿದ ಮೇಲೆ ಹಾಳೆನ ಅಲ್ಲಿಗೆ ಆ ಪ್ಲೇಸಿಗೆ ಈ ರೀತಿ ಹಾಳೆ ಇಡ್ತಾ ಹೋಗ್ತಿದ್ದೀವಿ. ನೋಡಿ ಇಲ್ಲೆಲ್ಲ ಇಟ್ಟಿದ್ದೀವಿ. ಏನಪ್ಪ ಅಂದರೆ ಇನ್ನೊಂದು ಸ್ವಲ್ಪ ಟೈಮ್ ಹೋದರೆ ಹಾಳೆನೂ ಕೊಳ್ತೋಗುತ್ತೆ, ಅಲ್ಲಿ ಕಳೆನೂ ಬೆಳೆಯೋದಿಲ್ಲ. ನೀವು ಅದೇ ಮಲ್ಚಿಂಗ್ ಆದರೆ ಮತ್ತೆ ಮಲ್ಚಿಂಗ್ ಶೀಟು ಅದೊಂದಷ್ಟು ಪ್ಲಾಸ್ಟಿಕ್ಕು ಅದೆಲ್ಲ ತೆಗಿಬೇಕಾಗತ್ತೆ. ಈ ರೀತಿ ಗಿಡಗಳನ್ನೆಲ್ಲ ಬಿಡಿಸ್ಕೊಂಡು ಅಂಥ ಪ್ಲೇಸಿಗೆ ಹಾಳೆಗಳನ್ನ ಇಡ್ತಾ ಇದ್ದೀವಿ. ನೋಡಿ ಎಷ್ಟು ಕಳೆ ಬೆಳೆದಿದೆ ಅಂತ. ಇನ್ನೊಂದು ಸ್ವಲ್ಪ ಟೈಮ್ ಹೋದರೆ ನಮಗೆ ಎಲ್ಲಿ ಗಿಡ ನೆಟ್ಟಿದ್ದೀವಿ ಅಂತ ಗೊತ್ತಾಗೋದಿಲ್ಲ. ಗಿಡಗಳು ಎಲ್ಲಿ ನೆಟ್ಟಿದ್ದೀವಿ ಏನು ಅಂತ ಕರೆಕ್ಟಾಗಿ ಮ್ಯಾನೇಜ್ಮೆಂಟ್ ಎಲ್ಲ ಮಾಡಿಲ್ಲ ಅಂದರೆ ಈ ಕಳೆನಲ್ಲಿ ಗೊತ್ತೇ ಆಗೋದಿಲ್ಲ. ನೆಕ್ಸ್ಟು ವೀಡ್ ಕಟ್ಟರಲ್ಲಿ ಗಿಡದ ಸಮೇತ ಕಳೆ ಹೊಡೆದು ಬಿಡ್ತಾರೆ, ಅವಾಗ ನಮಗೆ ತುಂಬ ಲಾಸ್ ಆಗುತ್ತೆ. ನಾವು ಗೊಬ್ಬರ ಎಲ್ಲ ಕೊಡುವಾಗ ಈ ಮುಚ್ಚಿದಂಥ ಹಾಳೆನ ಒಂಚೂರು ಮೇಲೆತ್ತಿ ನಾವು ಗೊಬ್ಬರ ಕೊಟ್ಟು ಮತ್ತೆ ಹಾಕಿ ಮುಚ್ಚಿಡ್ಬೋದು. ಸ್ನೇಹಿತರೆ, ನೀವು ಈ ಹಾಳೆನಲ್ಲಿ ಮಲ್ಚಿಂಗ್ ಮಾಡಿ ನೋಡಿ ಹೇಗಾಗುತ್ತೆ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಬಾಯ್ ಸ್ನೇಹಿತರೆ.